ವೀಕ್ಷಕರೇ, ನೀವೆಲ್ಲ ಜಗತ್ತಿನ ಆಗರ್ಭ ಶ್ರೀಮಂತರ ಬಗ್ಗೆ ಕೇಳಿರ್ತೀರ. ಅವರು ಹೇಗೆ ಬಡತನದಿಂದ ಮೇಲ್ ಬಂದ್ರು ಅಂತನೂ ಕೂಡ ನಿಮಗೆ ಗೊತ್ತಿರುತ್ತೆ. ಆದರೆ ಶ್ರೀಮಂತಿಕೆಯಿಂದ ದಿಢೀರ್ ಬಡತನಕ್ಕೆ ಕುಸಿದವ್ರ ಬಗ್ಗೆ ನಿಮ್ಗೆ ಗೊತ್ತಾ ವೀಕ್ಷಕರೇ? ಇವರ ಒಂದು ತಪ್ಪು ನಿರ್ಧಾರ ಇವರನ್ನ ಶ್ರೀಮಂತಿಕೆ ಸಿಂಹಾಸನದಿಂದ ಸೀದಾ ರಸ್ತೆಗೆ ತಂದು ನಿಲ್ಲಿಸಿತ್ತು. ಅಂತ ಒಂದಷ್ಟು ಜನರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ಒಂದು ಲಿಸ್ಟ್ ಅಲ್ಲಿ ಮೊದಲನೇದಾಗಿ ನಾವು ಹೇಳಬೇಕಾದದ್ದು ಪ್ರಮೋದ್ ಮಿತ್ತಲ್ ರವರ ಬಗ್ಗೆ. ಭಾರತದ ಶ್ರೀಮಂತರ ಪೈಕಿ ಒಬ್ಬರಾದಂಥ ಪ್ರಮೋದ್ ಮಿತ್ತಲ್ ರವರು 2013ರಲ್ಲಿ ತಮ್ಮ ಮಗಳ ಮದುವೆಗಾಗಿ ಖರ್ಚು ಮಾಡದಂತ ಮೊತ್ತ ಬರೋಬ್ಬರಿ 505 ಕೋಟಿ ರೂಪಾಯಿಗಳು. ಇವರು ಅಮೆರಿಕದಲ್ಲಿ ಒಂದು ಕಾಲದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಾನೆ ಹೆಸರನ್ನ ಪಡೆದಿದ್ರು. ತನ್ನ ದೇಶದ ವಲಸಿಗ ಮಿಲಿಯನಿಯರ್ಗಳ ಪೈಕಿ ಅಮೆರಿಕ ಇವ್ರ ಹೆಸರನ್ನು ಕೂಡ ಲಿಸ್ಟ್ ಮಾಡಿತ್ತು. ಈ ರೀತಿ ಇದ್ದ ಮಿತ್ತಲ್ ರವರ ಸಿರಿವಂತಿಕೆಯ ಸಾಮ್ರಾಜ್ಯ ಪತನವಾಯಿತು. ಯುಕೆಯ ಒಂದು ಕಾಲದ ಸಿರಿವಂತ ವ್ಯಕ್ತಿಯಾಗಿದ್ದಂಥ ಪ್ರಮೋದ್ ಮಿತ್ತಲ್ ಅತ್ಯಂತ ಯಶಸ್ವಿ ಉದ್ಯಮಿ ಅಂತಾನೆ ಗುರುತಿಸಿಕೊಂಡಿದ್ರು. ಆದ್ರೆ ಅಂಥ ವ್ಯಕ್ತಿಯ ಅನೇಕ ಸ್ಕ್ಯಾಮ್ಗಳು ತದನಂತರ ಬೆಳಕಿಗೆ ಬಂದವು. ಮುಖ್ಯವಾಗಿ ಅವರ ಗ್ಲೋಬಲ್ ಸ್ಟೀಲ್ ಹೋಲ್ಡಿಂಗ್ಸ್ ಲಿಮಿಟೆಡ್ನಲ್ಲಿ 2020ರಲ್ಲಿ ಸುಮಾರು 1394 ಕೋಟಿ ರೂಪಾಯಿಗಳ ಸ್ಕ್ಯಾಮ್ ಆದದ್ದು ತಿಳಿದು ಬಂತು. 2019ರಿಂದಲೇ ಪ್ರಮೋದ್ ರವರನ್ನ ಇಂಗ್ಲೆಂಡ್ನಲ್ಲಿ ಫ್ರಾಡ್ ಉದ್ಯಮಿ ಅಂತ ಬಿಂಬಿಸಲಾಯಿತು. ಈ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ತಮ್ಮನ್ನ ತಾವು ಇದರಿಂದ ದೂರ ಇಡುವುದಕ್ಕೆ ಅವರು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ನಡೆಸಿದ್ರು ಕೂಡ ಅದ್ಯಾವುದು ಫಲಕಾರಿಯಾಗಲಿಲ್ಲ. ಇದಕ್ಕಾಗಿ ಅವರು 2 ತಿಂಗಳ ಕಾರಾಗೃಹ ವಾಸವನ್ನು ಕೂಡ ನಡೆಸಬೇಕಾಗಿ ಬಂತು. ಈ ಮೂಲಕ ಪ್ರಮೋದ್ ಮಿತ್ತಲ್ ಬಿಲಿಯನೇರ್ ಪಟ್ಟದಿಂದ ಕುಸಿದು ಸಾಧಾರಣ ಬದುಕನ್ನ ನಡೆಸುವಂತಾಯಿತು. ಇನ್ನು ಎರಡನೇದಾಗಿ ನಾವಿಲ್ಲಿ ಹೇಳಬೇಕಾದದ್ದು ಬೈಜೂಸ್ ಸಂಸ್ಥೆಯ ಮುಖ್ಯಸ್ಥರಾದಂಥ ರವೀಂದ್ರನ್ ಎಂಬುವರ ಬಗ್ಗೆ. ನೀವೆಲ್ಲ ಈ ಬೈಜೂಸ್ಗೆ ನಟ ಶಾರುಖ್ ಖಾನ್ ಜಾಹೀರಾತು ಕೊಡ್ತಾ ಇದನ್ನ ಪ್ರಮೋಟ್ ಮಾಡಿರೋದನ್ನ ಟಿವಿಯಲ್ಲಿ ನೋಡಿರ್ತೀರ. ನಮ್ಮ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರರು ಧರಿಸಿರುವಂತಹ ಟಿ ಶರ್ಟ್ನ ಮೇಲೂ ಕೂಡ ಈ ಬೈಜೂಸ್ ಅವರ ಹೆಸರನ್ನ ನೋಡಿರ್ತೀರ. ಇಂಥ ಯಶಸ್ವಿ ಹಾಗೂ ಲಾಭಕರ ಸಂಸ್ಥೆಗೆ ಇದ್ದಕ್ಕಿದ್ದ ಹಾಗೆ ಏನಾಯಿತು? ಇದರ ಒಟ್ಟಾರೆ ಟರ್ನ್ಓವರ್ ಅಥವಾ ಆಸ್ತಿ 1 ಲಕ್ಷ ಕೋಟಿಗೂ ಹೆಚ್ಚು ಅಂತ ಹೇಳಲಾಗುತ್ತೆ. ಇಂಥ ಸಂಸ್ಥೆ 2020ರಲ್ಲಿ 4,000 ಕೋಟಿಗಿಂತಲೂ ಹೆಚ್ಚಿನ ನಷ್ಟವನ್ನ ಅನುಭವಿಸಬೇಕಾಗಿ ಬಂತು. ಇದೆಲ್ಲಕ್ಕೂ ಕಾರಣ ಕೋವಿಡ್ನ ಲಾಕ್ಡೌನ್ನ ಸಂದರ್ಭ. ಇದು ತನ್ನ ಸಂಸ್ಥೆಗೆ ಇಷ್ಟೆಲ್ಲ ರೀತಿಯಲ್ಲಿ ಲಾಸನ್ನ ಉಂಟು ಮಾಡುತ್ತೆ ಅಂತ ರವೀಂದ್ರನ್ ಕೂಡ ಊಹೆ ಮಾಡಿರಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಅಕ್ಷರಶಃ ಈ ಒಂದು ಸಂಸ್ಥೆ ಲಾಸ್ನಲ್ಲಿಯೇ ನಡೆದುಕೊಂಡು ಬರ್ತಿದೆ. ಈ ಸಂಸ್ಥೆ ಮುಖ್ಯಸ್ಥರಿಗೆ ಅಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳಿಗೆ ಸ್ಯಾಲರಿಯನ್ನು ಕೊಡೋದು ಕೂಡ ಹಣ ಇಲ್ಲ ಅಂದ್ರೆ ನೀವು ನಂಬಬೇಕು. ತನ್ನ ಸಾಲದ ಹೊರೆಗಾಗಿ ರವೀಂದ್ರನ್ ತಾವಿದ್ದಂತ ಮನೆಯನ್ನು ಕೂಡ ಅಡವಿಡಬೇಕಾದಂತ ಪರಿಸ್ಥಿತಿಗೆ ಬಂದಿದ್ರು. ಇನ್ನು ಮೂರನೇದಾಗಿ ಬಲ್ವಿಂದರ್ ಹಾಗೂ ಶಿವಿಂದರ್ ಸಿಂಗ್ ರವರ ಬಗ್ಗೆ ಹೇಳಬೇಕು. ನಮ್ಮಲ್ಲಿ ದಿವಾಳಿಯಾದ ಉದ್ಯಮಿಗಳ ಪೈಕಿ ಈ ಇಬ್ಬರ ಹೆಸರು ಗಾಢವಾಗಿ ಗುರುತಿಸಿಕೊಂಡಿದೆ. ಇವರಿಬ್ಬರನ್ನ ರಾನ್ ಬ್ಯಾಕ್ಸಿ ಸಹೋದರರು ಅಂತಲೂ ಕೂಡ ಕರೆಯಲಾಗ್ತಿತ್ತು. ತಮ್ಮ ರಾನ್ ಬ್ಯಾಕ್ಸಿ ಎಂಬ ಫಾರ್ಮಾ ಸಂಸ್ಥೆ ಮಾಲೀಕರಾದಂಥ ಇವರು ಹಿಂದೊಮ್ಮೆ ಅತ್ಯಂತ ಬಲಿಷ್ಠವಾಗಿ ಈ ಬಿಸ್ನೆಸ್ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ರು. ಈ ಒಂದು ಸಂಸ್ಥೆಯನ್ನ ಇವರೇ ಹುಟ್ಟುಹಾಕಿದ್ದು. 2008ರಲ್ಲಿ ಈ ಸಂಸ್ಥೆಯ ಮೌಲ್ಯ $2 ಮಿಲಿಯನ್ ಹೆಚ್ಚು ಅಂತ ಹೇಳಲಾಗುತ್ತೆ. ಈ ಒಂದು ಸಂಸ್ಥೆಯನ್ನ ಇನ್ನಷ್ಟು ಬಲಪಡಿಸಿ ಏಷ್ಯಾದಲ್ಲೇ ಇದನ್ನ ನಂಬರ್ 1 ಸಂಸ್ಥೆಯಾಗಿ ಮಾಡಬೇಕು ಎಂಬುದು ಇವರ ಆಶಯವಾಗಿತ್ತು. ತಮ್ಮ ಈ ಒಂದು ಕನಸನ್ನ ಸಾಕಾರಗೊಳಿಸೋದಕ್ಕೆ ಅವರು ಅನೇಕ ರೀತಿಯ ಪ್ರಯೋಗಗಳನ್ನು ಕೂಡ ಮಾಡಿದ್ರು. ಆದರೆ ಯಾವುದೇ ಬಿಸ್ನೆಸ್ ಏಳಿಗೆಯನ್ನ ಕಾಣೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕಾಗಿ ಸರಿಯಾದ ಒಂದು ವಿಷನ್ ಹಾಗೂ ಯೋಜನೆಯನ್ನ ರಚಿಸಬೇಕಾಗುತ್ತೆ. ಈ ಬಗ್ಗೆ ಉದ್ಯಮಿಗಳ ದೃಷ್ಟಿಕೋನ ಸಾಕಷ್ಟು ಅಡ್ವಾನ್ಸ್ ಆಗಿ ಇರಬೇಕು. ಈ ದಿಸೆಯಲ್ಲಿ ಎಡವಿದಂತ ಈ ಸಹೋದರರು ಕೈಗೊಂಡಂತ ತಪ್ಪು ನಿರ್ಧಾರಗಳು ಅವರ ಸಂಸ್ಥೆ ನೆಲಕಚ್ಚಿ ದಿವಾಳಿಯಾಗೋದಕ್ಕೆ ಕಾರಣ ಆದವು. ವೀಕ್ಷಕರೇ, ನೀವು ಮನೆ ಕಟ್ಟೋದಕ್ಕೆ ಯೋಚಿಸ್ತಿದ್ದೀರಾ ಅಥವಾ ಸದ್ಯದಲ್ಲೇ ಶುರು ಮಾಡಬೇಕು ಅಂತ ಆಲೋಚನೆ ಇದೆಯಾ? ಹಾಗಾದ್ರೆ ನಿಮ್ಗೆ ಇಲ್ಲಿ ಒಂದು ಬೆಸ್ಟ್ ಆಫರ್ ಸಿಗುತ್ತೆ. ಪವರ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯವರು ನಿಮ್ಗೆ ಪ್ರತಿ ಪ್ಯಾಕೇಜ್ ಮೇಲೆ 2 ಲಕ್ಷ ರೂಪಾಯಿಗಳ ಆಫರ್ ಅನ್ನ ಕೊಡ್ತಿದ್ದಾರೆ. ಈ ಒಂದು ಆಫರ್ ಶಿವರಾತ್ರಿಯಿಂದ ಯುಗಾದಿವರೆಗೂ ನಿಮ್ಗೆ ಸಿಗುತ್ತೆ. ಈ ಒಂದು ಆಫರ್ ಅನ್ನ ನೀವು ಪಡೆಯಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತಹ ಅವರ ಆಫೀಸ್ ಅಡ್ರೆಸ್ಗೆ ಭೇಟಿ ಕೊಡಿ. ಇನ್ನು 4ನೇದಾಗಿ ನಾವು ನೀರವ್ ಮೋದಿ ಅವರ ಬಗ್ಗೆ ಹೇಳಬಹುದು. ಫೈರ್ ಸ್ಟಾರ್ ಡೈಮಂಡ್ ಸಂಸ್ಥೆಯ ಮಾಲೀಕರಾದಂಥ ಇವರು ಜ್ಯುವೆಲರಿ ಕ್ಷೇತ್ರದ ಬಾದ್ಶಾ ಅಂತಾನೆ ಹೆಸರನ್ನ ಪಡೆದಿದ್ರು. ಹಿಂದೊಮ್ಮೆ ಅತ್ಯಂತ ಸಿರಿವಂತರಾದಂಥ ಇವರ ಒಟ್ಟಾರೆ ಟರ್ನ್ಓವರ್ ಹಲವು ಮಿಲಿಯನ್ಗಳ ಡಾಲರ್ ಲೆಕ್ಕದಲ್ಲಿತ್ತು. ಇವರ ಬಿಸ್ನೆಸ್ ನ ತಾಕತ್ ಹಾಗೂ ಯಶಸ್ವಿ ಉದ್ಯಮದ ಏಳಿಗೆಯನ್ನು ನೋಡಿ ಇವ್ರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಂಥ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇವರಿಗೆ ಅಗತ್ಯಕ್ಕೂ ಹೆಚ್ಚು ಬ್ಯಾಂಕ್ ಶೂರಿಟಿ ಅಥವಾ ಗ್ಯಾರಂಟಿ ಕೊಡುತ್ತೆ. ಈ ಬ್ಯಾಂಕ್ ಇವರಿಗೆ ಹೆಚ್ಚು ಮೊತ್ತದ ಸಾಲವನ್ನ ಕನಿಷ್ಠ ಸೆಕ್ಯೂರಿಟಿ ಆಧಾರದ ಮೇಲೆ ಕೊಟ್ಟಿತ್ತು. ಈ ಬ್ಯಾಂಕ್ನಿಂದ $2 ಮಿಲಿಯನ್ ಹೆಚ್ಚಿನ ಹಣ ಪಡೆದಂತ ನೀರವ್ ಮೋದಿ ಅದನ್ನ ತೀರಿಸಲಾಗದೆ ಲೋನ್ ರಿಕವರಿ ಸಮಯದಲ್ಲಿ ದೇಶವನ್ನ ಬಿಟ್ಟು ಪಲಾಯನ ಮಾಡಿದ್ರು. ಈವರೆಗೂ ಇವ್ರ ಮೇಲಿರುವಂತಹ ಸಾಲದ ಬಾಬ್ತು ಸುಮಾರು 14,000 ಕೋಟಿಗೂ ಹೆಚ್ಚು ಅಂತ ಹೇಳಲಾಗುತ್ತೆ. 2018ರಿಂದ ಇವರನ್ನ ಭಾರತದ ಸರ್ಕಾರದ ಜೊತೆ ಇಂಟರ್ಪೋಲ್ ಕೂಡ ಬೇಟೆಯಾಡ್ತಿದೆ. ಇವ್ರ ಮೇಲೆ ಅಕ್ರಮ ಮನಿ ಲ್ಯಾಂಡ್ರಿಂಗ್, ಬಿಸ್ನೆಸ್ ಫ್ರಾಡ್, ಬ್ಯಾಂಕ್ ದೋಖಾ, ಭ್ರಷ್ಟಾಚಾರ ಮುಂತಾದ ಗಂಭೀರ ಆರೋಪಗಳಿದ್ದು ಇದೀಗ ಇವರು ಲಂಡನ್ನ ಜೈಲಿನಲ್ಲಿ ಕಂಬಿ ಎಣಿಸ್ತಿದ್ದಾರೆ. ಇನ್ನು 5ನೇಯವರು ಮೆಹುಲ್ ಚೌಸ್ಕಿ. ಗೀತಾಂಜಲಿ ಎಂಬ ತಮ್ಮ ಜ್ಯುವೆಲರಿ ಸಂಸ್ಥೆ ಒಡೆಯರಾದಂಥ ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಪಡೆದಂತ ಸಾಲದ ಬಾಬ್ತು 14,000 ಕೋಟಿಗೂ ಹೆಚ್ಚು. 2018ರ ಹೊತ್ತಿಗೆ ಇವರ ಆಸ್ತಿ 1,142 ಕೋಟಿಯಷ್ಟಿತ್ತು.
2020 ವೇಳೆಗೆ ಅದು ಕೇವಲ 30 ಕೋಟಿಗೆ ಇಳಿದಿತ್ತು. ಇವರು ಕೂಡ ನೀರವ್ ಮೋದಿ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ದೋಖಾ ಮಾಡಿ ಈ ಒಂದು ಸಾಲ ರಿಕವರಿ ಸಮಯದಲ್ಲಿ ದೇಶವನ್ನು ಬಿಟ್ಟು ಓಡಹೋಗಿದ್ರು. ಇವ್ರ ಮೇಲೆ ಅನೇಕ ಫ್ರಾಡ್ ಕೇಸ್ಗಳು ದಾಖಲಾದವು. ಇವತ್ತು ನೀರವ್ ತರಹ ಇವರು ಕೂಡ ಭಾರತೀಯ ಸರ್ಕಾರಕ್ಕೆ ಬೇಕಿರುವಂತಹ ದಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಒಂದ್ ವೇಳೆ ಇವರನ್ನ ನಮ್ಮ ಘನ ಸರ್ಕಾರ ಹಿಡಿದ್ರೂ ಕೂಡ ಇವರಿಂದ ಅಷ್ಟು ಸಾಲವನ್ನು ತೀರಿಸೋದಿಕ್ಕೆ ಸಾಧ್ಯ ಇಲ್ಲ. ಇನ್ನು 6ನೇದು ರಾಮಲಿಂಗಂ ರಾಜು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ 90ರ ದಶಕದ ಕೊನೆಯ ಐಟಿ ಹಾಗೂ ಕಂಪ್ಯೂಟರ್ ಕ್ರಾಂತಿ ಏರ್ಪಟ್ಟು ಎಲ್ಲಾ ಕಡೆಯೂ ಕೂಡ ಐಟಿ ಕಂಪನಿಗಳು ತಲೆ ಎತ್ತೋದಕ್ಕೆ ಶುರು ಮಾಡಿದ್ವು. ಆಗ ಹುಟ್ಕೊಂಡಿದ್ದೆ ಸತ್ಯಂ ಕಂಪ್ಯೂಟರ್ ಎಂಬ ಸಂಸ್ಥೆ. ಈ ರಾಮಲಿಂಗ ರಾಜು ಅವರೇ ಇದರ ಮುಖ್ಯಸ್ಥರು ಅಥವಾ ಸಂಸ್ಥಾಪಕರು. ಈ ಒಂದು ಸಂಸ್ಥೆ ಹೆಸರನ್ನ ನಿಮ್ಮಲ್ಲಿ ಹೆಚ್ಚಿನವರು ಕೇಳಿಯೇ ಇರ್ತೀರ. ಇದು ಭಾರತದಲ್ಲಿ ಹಿಂದೊಮ್ಮೆ ಭರವಸೆ ಮೂಡಿಸಿದಂತ ಯಶಸ್ವಿ ಬಿಸಿನೆಸ್ ಅಥವಾ ಐಟಿ ಫಾರ್ಮ್ಗಳಲ್ಲಿ ಒಂದು. 2009ರಲ್ಲಿ ಈ ಸತ್ಯಂ ಕಂಪ್ಯೂಟರ್ನ ಸ್ಕ್ಯಾಮ್ ಮೊದಲ ಬಾರಿಗೆ ಬಯಲಿಗೆ ಬಂತು. 2013ರ ವೇಳೆಗಾಗಲೇ ಇದು ಭಾರತದಲ್ಲಿ ಸಂಪೂರ್ಣ ನೆಲಕಚ್ಚಿತ್ತು. ರಾಮಲಿಂಗಂ ರವರು ಇದನ್ನ 1987ರಲ್ಲಿಯೇ ಶುರು ಮಾಡಿದ್ರು. 1987ರಿಂದ 2008ವರೆಗೂ ಈ ಒಂದು ಸಂಸ್ಥೆ ಟರ್ನ್ ಓವರ್ 2 ಬಿಲಿಯನ್ ಅಷ್ಟಿತ್ತು. ಇದು ಆಗ ಭಾರತದ ಟಾಪ್ ಐಟಿ ಸಂಸ್ಥೆ ಅಂತಾನೆ ಹೆಸರು ಪಡೆದಿತ್ತು. ಅಲ್ಲಿವರೆಗೂ ಕೂಡ ಈ ಒಂದು ಸಂಸ್ಥೆ ಯಾವುದೇ ತೊಂದರೆ ಇಲ್ಲದೆ ಮುನ್ನಡೀತಾ ಇತ್ತು. ಆದರೆ ಇದರ ಅವನತಿ ಶುರುವಾಗಿದ್ದು ಇದು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಅನ್ನ ಮಾಡದಾಗಿಂದ. ಇದು ಸೂಕ್ತ ಸಮಯವಲ್ಲದ ಸಮಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೈ ಹಾಕಿತ್ತು. 2008-9ರಲ್ಲಿ ವಿಶ್ವ ಆರ್ಥಿಕತೆ ತೀರಾ ಕೆಳಗೆ ಕುಸಿದೋಗಿತ್ತು. ಅಂತ ತುರ್ತು ಸ್ಥಿತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಕೈ ಹಾಕಿದಂತ ಸತ್ಯಂ ಅತ್ಯಂತ ತೀವ್ರ ನಷ್ಟವನ್ನ ಅನುಭವಿಸಿತು. ಇದಕ್ಕಾಗಿ ಇವರು ತಮ್ಮ ಟ್ರೇಡರ್ಸ್, ಪಾರ್ಟ್ನರ್ಸ್ ಹಾಗೂ ಹೂಡಿಕೆದಾರರ ಪಾಲನ್ನು ಕೂಡ ಬಳಸ್ಕೊಂಡ್ರು. ಅವರ ಲಾಭಕ್ಕೂ ಕೂಡ ಕತ್ತರಿ ಬಿದ್ದು ಅವರು ಕೂಡ ರಿಟರ್ನ್ ಇಲ್ಲದೆ ಹೋಗಿ ಈ ಸಂಸ್ಥೆ ನೆಲ ಕಚ್ಚುವಂತ ಸ್ಥಿತಿಗೆ ಬಂತು. ಅವರೆಲ್ಲ ತಮಗೆ ದ್ರೋಹ ಮಾಡದಂತ ರಾಮಲಿಂಗಂ ರವರ ಮೇಲೆ ಕೇಸ್ ಹಾಕಿದ್ರು. ಅದರ ಪರಿಣಾಮ 2015ರಲ್ಲಿ ರಾಮಲಿಂಗಂ ಅರೆಸ್ಟ್ ಆದ್ರು. ಮುಂದೆ ಮಹೀಂದ್ರ ಅವರು ಇದನ್ನ ಖರೀದಿ ಮಾಡಿದ್ರು. ಅವರ ಒಡೆತನಕ್ಕೆ ಇದು ಬಂದ ಮೇಲೆ ಇದರ ಹೆಸರು ಮಹೀಂದ್ರ ಸತ್ಯಂ ಅಂತ ಆಯ್ತು. ಇನ್ನು ಈ ಲಿಸ್ಟ್ ಅಲ್ಲಿ 7ನೇದಾಗಿ ಬರೋರು ಸುಬ್ರತ್ ರಾಯ್. ಇವರು ಇಲ್ಲಿಯ ಸಹಾರಾ ಇಂಡಿಯಾ ಎಂಬ ಚಿಟ್ ಫಂಡ್ ಸಂಸ್ಥೆಯ ಮಾಲೀಕರು. ಹಿಂದೊಮ್ಮೆ 20,000 ಕೋಟಿ ರೂಪಾಯಿಗಳ ವ್ಯವಹಾರ ನಡೆಸಿದಂತ ಅತ್ಯಂತ ಯಶಸ್ವಿ ಉದ್ಯಮ ಇದು. ಆದ್ರೆ ಕ್ರಮೇಣ ಇವರು ಕೋಟ್ಯಾಧೀಶ್ವರಿಂದ ಹಿಡಿದು ಫುಟ್ಪಾತ್ಗೆ ಬರುವಂತಾಯಿತು. ಇವರದ್ದು ಮಲ್ಟಿ ಬಿಸಿನೆಸ್ ಹೊಂದಿದಂತ ಬಿಸಿನೆಸ್ ಗ್ರೂಪ್ ಸಂಸ್ಥೆಯಾಗಿತ್ತು. ಇವರ ಈ ಸಂಸ್ಥೆ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳ ವಂಚನೆಯ ಆರೋಪ ಇದೆ. ಸಿಇಬಿಐನ ವರದಿಯ ಪ್ರಕಾರ ಈ ಸಂಸ್ಥೆ ದೇಶಾದ್ಯಂತ ಮಿಲಿಯನ್ ಗಟ್ಟಲೆ ಜನರಿಂದ ಪಡೆದಂತ ಹಣದ ಒಟ್ಟಾರೆ ಮೊತ್ತ ಅದೆಷ್ಟೋ ಬಿಲಿಯನ್. ಇದರಲ್ಲಿ ಇದು ಒಂದಷ್ಟು ಪಾಲನ ಹಿಂದಿರುಗಿಸಿದ್ರು ಕೂಡ ಇನ್ನೂ 16,000 ಕೋಟಿ ರೂಪಾಯಿಗಳ ಸಾಲದ ಹೊರೆ ಇವ್ರ ಮೇಲಿದೆ. ಇಲ್ಲಿಂದ 10 ವರ್ಷಗಳ ಕೆಳಗೆ ಈ ಸಂಸ್ಥೆಯ ಮಾಲೀಕರಾದಂಥ ಸುಬ್ರತ್ ರಾಯರವರ ಒಟ್ಟಾರೆ ಆಸ್ತಿ ಸಾವಿರಾರು ಮಿಲಿಯನ್ ಡಾಲರ್ಗಳಷ್ಟಿತ್ತು. ಆದರೆ ಈಗ ಅದೆಲ್ಲ ಕರಗಿ ಅವರ ಆಸ್ತಿ ಕೇವಲ 5 ಕೋಟಿಗೆ ಇಳಿಕೆಯಾಗಿದೆ. ಇನ್ನು 8ನೇದ್ದು ಅನಿಲ್ ಅಂಬಾನಿಯವರ ಬಗ್ಗೆ. ರಿಲಯನ್ಸ್ನ ಮಾಲೀಕರಾದಂಥ ಅನಿಲ್ ಅಂಬಾನಿಯವರ ಹೆಸರನ್ನ ನಿಮ್ಮಲ್ಲಿ ಅನೇಕರು ಕೇಳಿಯೇ ಇರ್ತೀರ. ಇವರು ಹಿಂದೊಮ್ಮೆ ದೇಶದ ನಂಬರ್ 1 ಶ್ರೀಮಂತರ ಪಟ್ಟಿಯಲ್ಲಿದ್ದವರು. ಒಂದು ಕಾಲದಲ್ಲಿ ಇವರ ಸಹೋದರಾದಂಥ ಮುಖೇಶ್ ಅವರ ಆಸ್ತಿಗಿಂತನೂ ಕೂಡ ಇವರ ಬಳಿ ಹೆಚ್ಚು ಹಣ ಇತ್ತು ಅಂದ್ರೆ ನೀವು ನಂಬಲೇಬೇಕು. ರಿಲಯನ್ಸ್ನ ಫಿನಾನ್ಸ್ ವಲಯದ ಹಿಡಿತವನ್ನು ಹೊಂದಿದಂಥ ಅನಿಲ್ ರವರು ಆ ಒಂದು ಕ್ಷೇತ್ರದಲ್ಲಿ ಭದ್ರವಾದಂಥ ಲಾಭವನ್ನ ಸಾಧಿಸಿದ್ರು. ಅದರಿಂದ ಅವರ ಒಟ್ಟಾರೆ ಆಸ್ತಿ 42 ಬಿಲಿಯನ್ ಅನ್ನ ದಾಟಿತ್ತು. 2008ರಿಂದ 10ರ ನಡುವೆ ಅವರು ತೆಗೆದುಕೊಂಡಂತ ಆತುರದ ನಿರ್ಧಾರಗಳು ಅವರನ್ನ ಬ್ಯಾಂಕ್ ರಪ್ಟ್ ಮಾಡುವಂತೆ ಮಾಡಿದ್ವು. ಟೆಲಿಕಾಂ ವಲಯವನ್ನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಂತ ಅನಿಲ್ ರವರು ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಎದುರಿಸಲಾಗದೆ ಸೋತು ಹಿಂದುಳಿದ್ರು. ಲಂಡನ್ನ ಕೋರ್ಟ್ನಲ್ಲಿ ಅವರು ಒಂದ್ಸಾರಿ ನನ್ನ ಬಳಿ ಈಗ ಏನೂ ಕೂಡ ಇಲ್ಲ, ನಾನು ಸಂಪೂರ್ಣವಾಗಿ ಬ್ಯಾಂಕ್ ರಪ್ಟ್ ಆಗಿ ದಿವಾಳಿಯಾಗಿದ್ದೇನೆ, ನನ್ನ ಖಾತೆ ಈಗ ಶೂನ್ಯ ಅಂತ ಹೇಳಿದ್ರು. ಮುಂದೆ ಇವರ ಬಿಸ್ನೆಸ್ ಅನ್ನ ಮುಖೇಶ್ ಅವರು ಟೇಕ್ ಓವರ್ ಮಾಡ್ಕೊಂಡ್ರು. ಇನ್ನು 9ನೇದಾಗಿ ಕಿಂಗ್ ಫಿಶರ್ ಮಾಲೀಕರಾದಂಥ ವಿಜಯ್ ಮಾಲ್ಯ. ಇವರನ್ನ ಇಂಡಿಯನ್ ಬಿಯರ್ ಕಿಂಗ್ ಅಂತಾನೆ ಇಲ್ಲಿ ಕರೆಯಲಾಗುತ್ತೆ. ಇವರು ಇಲ್ಲಿ 7-8 ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಪಡೆದಂತ ಸಾಲದ ಬಾಬ್ತು 30,000 ಕೋಟಿಗೂ ಹೆಚ್ಚು ಅಂತ ಹೇಳಲಾಗುತ್ತೆ. ಆರಂಭದಲ್ಲಿ ಇವರು ಎಲ್ಲ ಬ್ಯಾಂಕ್ಗಳಿಂದ ಕೂಡ ಪಡೆದಂತ ಸಾಲ 9,000 ಕೋಟಿ ರೂಪಾಯಿಗಳು. ಕೊನೆಗೆ ಅಷ್ಟು ಹಣವನ್ನ ವಾಪಸ್ ಕೊಡಲಾಗದೆ ಮಲ್ಯ ಈ ಒಂದು ದೇಶವನ್ನು ಬಿಟ್ಟು ಪರಾರಿಯಾದರು. 2017ರಿಂದನೂ ಕೂಡ ಇವರ ಬೇಟೆಗೆ ನಮ್ಮ ಕಾನೂನು ಮುಂದಾಗಿದೆ. ಇವರಿಂದ ಇನ್ನೂ 12,000 ಕೋಟಿಗೂ ಹೆಚ್ಚಿನ ಹಣ ವಸೂಲಿ ಮಾಡೋದು ಬಾಕಿ ಇದೆ ಅಂತ ಹೇಳಲಾಗ್ತಿದೆ. ಒಂದು ಕಾಲದಲ್ಲಿ ಏರ್ಲೈನ್ಸ್ ಹಾಗೂ ಲಿಕ್ಕರ್ ಕಿಂಗ್ ಆಗಿ ಮೆರೆದಂತ ಮಲ್ಯ ಅವರು ಇದೀಗ ಎಲ್ಲಾ ಕಡೆ ಪಬ್ಲಿಕ್ ಮೆಟ್ರೋ ಟ್ರೈನ್ಗಳಲ್ಲಿ ಸಾಮಾನ್ಯರ ಹಾಗೆ ಓಡಾಡೋದು ಕಂಡುಬಂದಿತ್ತು. ವೀಕ್ಷಕರೇ, ಜೀವನನೇ ಹಾಗೆ, ಅದು ಪ್ರತಿಯೊಂದನ್ನು ಕೂಡ ತೋರಿಸುತ್ತೆ. ಸುಖದ ಸುಪ್ಪತ್ತಿಗೆ ಮೇಲೆ ಕೂರಿಸುವಂತ ಬದುಕು ಯಾವ ಕ್ಷಣದಲ್ಲಿ ಬೇಕಾದರೂ ಅಲ್ಲಿಂದ ನಮ್ಮನ್ನ ಪಾತಾಳಕ್ಕೆ ನೂಕ್ಬಿಡಬಹುದು. ನಾವು ಇಲ್ಲಿ ಎಲ್ಲದಕ್ಕೂ ಕೂಡ ಸದಾ ಸಿದ್ಧ ಇರಬೇಕು. ಈ ಜೀವನ ಒಂದು ತರಹ ಹಾವು ಏಣಿ ಆಟ ಎಂಬುದಕ್ಕೆ ಪ್ರಸ್ತುತ ಈ ಒಂದು ಕಾಲದ ಸಿರಿವಂತರ ಈ ಕಥೆಗಳ ಸ್ಪಷ್ಟ ಉದಾಹರಣೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.